ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 5,000ದಿಂದ ನಿಮಗೆ 40,000 ರೂಪಾಯಿವರೆಗೂ ಸಾಲ ಕೊಡುವಂಥ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನಲ್ಲಿ ಎಲ್ರಿಗೂ ಸಾಲ ಅನ್ನೋದು ಸಿಗುತ್ತೆ. ನನಗೆ ಈ ಅಪ್ಲಿಕೇಶನಲ್ಲಿ 30,000 ರೂಪಾಯಿವರೆಗೂ ಸಾಲ ಸಿಕ್ಕಿದೆ. ನಾನು ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ ಯಾವ ಅಪ್ಲಿಕೇಶನ್ ಅಂತ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲೆಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. 30,486 ರೂಪಾಯಿ ಅನ್ನೋದಾದ್ರೆ ನನಗೆ ಅವೈಲಬಲ್ ಕ್ರೆಡಿಟ್ ಅನ್ನೋದಾದ್ರೆ ಕೊಟ್ಟಿದ್ದಾರೆ. ಈ ಅಪ್ಲಿಕೇಶನ್ ಶಾಪಿಂಗ್ ಅಪ್ಲಿಕೇಶನ್ ತರ ಕಾಣಿಸುತ್ತೆ. ಹೌದು, ಇದು ಒಂದು ಶಾಪಿಂಗ್ ಅಪ್ಲಿಕೇಶನ್ ಕೂಡ ಹೌದು. ಈ ಅಪ್ಲಿಕೇಶನ್ ಅಲ್ಲಿ ನೀವೇನಾದ್ರೂ ಪರ್ಚೇಸ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ನೋ ಕಾಸ್ಟ್ EMI ಬೇಕಿದ್ರೂ ಸಿಗುತ್ತೆ. ಇಲ್ಲಿ ನೀವು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪರ್ಸನಲ್ ಲೋನ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ವಾ, ಈ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನ ಇಲ್ಲಿ ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಯಾವ ಪರ್ಪಸ್ಗೆ, ಯಾವ ರೀಸನ್ಗೆ ನೀವು ಸಾಲ ತಗೊಂತಿದ್ದೀರಾ ಅನ್ನೋದು ಇಲ್ಲಿ ಟೈಪ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಾನು ಮೆಡಿಕಲ್ ಅಂತ ಕೊಡ್ತೀನಿ, ನೋಡ್ಕೋಬಹುದು. ಮೆಡಿಕಲ್ ಅಂತ ಕೊಟ್ಬಿಟ್ಟು ಇಲ್ಲಿ ವೆರಿಫೈ ನೌ ಅಂತ ಕೊಡ್ತೀನಿ. ವೆರಿಫೈ ನೌ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನಿಮಗೆ 3 ಮಂತ್ಸ್ 5 ಮಂತ್ಸ್ ಅಂತ ಕೊಡ್ತಾರೆ. ಇದೇನಾದ್ರೂ ಓಕೆ ಆಯ್ತು ಅಂತಂದ್ರೆ ನೀವು ಆರಾಮಾಗಿ ಈ ಅಪ್ಲಿಕೇಶನ್ ಇಂದ ಸಾಲ ಅನ್ನೋದು ಪಡ್ಕೋಬಹುದು. ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಅನ್ನೋದು ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ಅಲ್ಲಿ 1,000ದಿಂದ 1,00,000 ರೂಪಾಯಿವರೆಗೂ ಸಾಲ ಸಿಗ್ತಿದೆ. ಜಾಸ್ತಿ ಜನಕ್ಕೆ ಇದೇ ಅಪ್ಲಿಕೇಶನ್ ಅಲ್ಲೇ ಸಾಲ ಸಿಗ್ತಿರೋದು. ಈ ಅಪ್ಲಿಕೇಶನ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ 2 ಅಪ್ಲಿಕೇಶನ್ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ನೋಡೋದಾದ್ರೆ ನಿಮಗೆ ಈ ತರ ಕಾಣಿಸುತ್ತೆ. ಯಾವುದೇ ತರದ್ದು ಎಕ್ಸ್ಟ್ರಾ ಚಾರ್ಜಸ್ ಅನ್ನೋದು ಮಾಡೋದಿಲ್ಲ ಅವರು. ಸೊ ಇಲ್ಲಿ ನೋಡ್ಕೋಬಹುದು, ಇಲ್ಲಿ ಟೆನ್ಯೂರ್ ಎಷ್ಟು ಹಾಕಿರ್ತಾರೋ ಅಷ್ಟೇ ಇರುತ್ತೆ. ಮತ್ತೆ ಇಲ್ಲಿ ನೋಡ್ಕೋಬಹುದು ನೀವು ಎಷ್ಟು ಕಟ್ಟಬೇಕಾಗುತ್ತೆ ಅನ್ನೋದು ಇಲ್ಲಿ ಸೆಲೆಕ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಒಂದು 10,000 ಕೊಟ್ಬಿಟ್ಟು ನೋಡ್ಕೋಬಹುದು. ಮತ್ತೆ ನಿಮ್ಗೆ ಏನಾದರೂ ಫೋನ್ಸ್ ಬೇಕು, ನಿಮ್ಮ ಗರ್ಲ್ ಫ್ರೆಂಡ್ಸ್ಗಾಗಿರ್ಬೋದು, ನಿಮ್ಮ ಬಾಯ್ ಫ್ರೆಂಡ್ಸ್ಗಾಗಿರ್ಬೋದು, ಫೋನ್ ಕೊಡಬೇಕು ಅಂತ ಇರ್ತೀರಾ, ಬರ್ಡೇ ಗಿಫ್ಟ್ ಕೊಡಬೇಕು ಅಂತ ಇರ್ತೀರಾ, ಅಂತ ಟೈಮಲ್ಲಿ ದುಡ್ಡಿರೋದಿಲ್ಲ. ಅಂತ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ನೀವು ಫೋನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ನಿಮಗೆ ಇಷ್ಟ ಆಗಿರೋ ಫೋನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ಕೋಬೋದು, ನಿಮಗೆ ನೋ ಕಾಸ್ಟ್ EMI ಅನ್ನೋದಾದ್ರೆ ಕೊಡ್ತಾರೆ. 3 ತಿಂಗಳು ನೋ ಕಾಸ್ಟ್ EMI ಅಂದರೆ 3 ತಿಂಗಳು ಬಡ್ಡಿ ಇಲ್ದಂಗೆ ನಿಮಗೆ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಅದ್ರ ಮುಖಾಂತರ ನೀವು ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು. ನಿಮಗೆ ಅಮೆಝಾನ್ ಕಡೆಯಿಂದ ಬೇಕು ಅನ್ನೋದಾದ್ರೆ ಅಮೆಝಾನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅಮೆಝಾನ್ನ ಲಾಗಿನ್ ಮಾಡಿಕೊಂಡು ನೀವು ಆರಾಮಾಗಿ ಪಡ್ಕೋಬೋದು. ಇಲ್ಲಿ ನೋಡ್ಕೋಬೋದು ಅಮೆಝಾನ್ ಗಿಫ್ಟ್ ಕಾರ್ಡ್ಸ್ ಅಂತಂದರೆ ಇಲ್ಲಿ ನೀವು ಅಮೆಝಾನಲ್ಲಿ ಪರ್ಚೇಸ್ ಅನ್ನೋದು ಮಾಡ್ಬೋದು. 50,302 ರೂಪಾಯಿವರೆಗೂ ನಾನು ಆರಾಮಾಗಿ ಪರ್ಚೇಸ್ ಅನ್ನೋದು ಮಾಡ್ಕೋಬೋದು. ಅಮೆಝಾನ್ ಪ್ರಾಡಕ್ಟ್ ಲಿಂಕ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರೆ ಸೆಲೆಕ್ಟ್ EMI ಅಂತ ಕಾಣಿಸುತ್ತೆ. ಅದ್ರ ಮುಖಾಂತರ ನಿಮಗೆ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಅಂದರೆ ನೋ ಕಾಸ್ಟ್ EMI ಅಲ್ಲಿ ಸಾಲ ಕೊಡ್ತಾರೆ. ಇದು ಕ್ರೆಡಿಟ್ ಕಾರ್ಡ್ ಥರನೂ ಯೂಸ್ ಆಗುತ್ತೆ. ಆರಾಮಾಗಿ ಯೂಸ್ ಅನ್ನೋದು ಮಾಡ್ಕೋಬೋದು. ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ಯೂಸ್ ಅನ್ನೋದು ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು. ಫ್ರೆಂಡ್ಸ್, ಹಾಗಾದ್ರೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫಾರ್ ಎಕ್ಸಾಂಪಲ್ 40,000 ರೂಪಾಯಿ ನೀವೇನಾದರೂ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ 3 ತಿಂಗಳಿಂದ 12 ತಿಂಗಳವರೆಗೂ ನಿಮಗೆ ಟೆನ್ಯೂರ್ ಅನ್ನೋದಾದ್ರೆ ಕೊಡ್ತಾರೆ. 35% APR ರೇಂಜ್ ಅನ್ನೋದಾದ್ರೆ ಇರ್ತೈತೆ. ಇಲ್ಲಿ ನೋಡ್ಕೋಬಹುದು, ನಿಮಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. 40,000 ರೂಪಾಯಿ ಏನಾದರೂ ತಗೊಂತಿದ್ದೀರಾ ಅನ್ನೋದಾದ್ರೆ 1,800 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನೋದು ತಗೊಂತಾರೆ. ಇಲ್ಲಿ 5 ತಿಂಗಳೇನಾದರೂ ತೊಗೊಂಡಿದ್ದೀರಾ ಅನ್ನೋದಾದ್ರೆ 34% ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ. ಮಂತ್ಲಿ ನೀವು ನೋಡೋದಾದ್ರೆ 8,694 ರೂಪಾಯಿ 5 ತಿಂಗಳು ನೀವು ಪೇ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೀವು ಟೋಟಲ್ ಇಂಟ್ರೆಸ್ಟ್ ರೇಟ್ ಕಟ್ಟಬೇಕಾಗಿರೋದು 3,470 ರೂಪಾಯಿ ಅನ್ನೋದು ಕಟ್ಟಬೇಕಾಗುತ್ತೆ. ನೀವು 40,000 ತೊಗೊಂಡಿದ್ರೆ 1,800 ರೂಪಾಯಿ ಕಟ್ಟಾಗ್ಬಿಟ್ಟು ಬಂದಿರುತ್ತಲ್ಲ, ಅದಕ್ಕೆ ನೀವು ಟೋಟಲ್ ರೀಪೇಮೆಂಟ್ ಮಾಡಬೇಕಾಗಿರೋದು 43,470 ರೂಪಾಯಿ ಅನ್ನೋದು ನೀವು ಟೋಟಲ್ ರೀಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಇದ್ರೆ ಸಾಕು. ಈ ಅಪ್ಲಿಕೇಶನ್ ಅಲ್ಲಿ ಆರಾಮಾಗಿ ಸಾಲ ಕೊಡ್ತಾರೆ. 18 ವರ್ಷ ವಯಸ್ಸಾಗಿದ್ರೆ ಸಾಕು, ನಿಮಗೆ ಸಾಲ ಅನ್ನೋದಾದ್ರೆ ಕೊಡ್ತಾರೆ. 18 ವರ್ಷದ ಮೇಲೆ ಆಗಿದ್ರೆ ನಿಮಗೆ ಸಾಲ ಅನ್ನೋದಾದ್ರೆ ಕೊಡ್ತಾರೆ. 4.6 ರೇಟಿಂಗ್ಸ್ ಇದೆ. ಇಲ್ಲಿ 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಸ್ನ್ಯಾಪ್ಮಿಂಟ್ ಬೈ ನೌ ಪೇ ಲೇಟರ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ತುಂಬ ಒಳ್ಳೆ ಅಪ್ಲಿಕೇಶನು, 0 ಕಾಸ್ಟ್ EMI ಅಲ್ಲಿ ಸಿಗುತ್ತೆ. ಆರಾಮಾಗಿ ಡೌನ್ಲೋಡ್ ಅನ್ನೋದು ಮಾಡ್ಕೋಬಹುದು. ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದ್ರೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಪಡ್ಕೋಬಹುದು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.